ಸಾವ್ಕಾರ ಮಂದಿಗೆಲ್ಲ ನಮಸ್ಕಾರ ರೀ. ಎಲ್ಲ ಹೆಂಗದಿರಿ? ಎಲ್ಲ ಚಲೋ ಅದೇರಿ ಅನ್ಕೋತನು. ನಾನು ನಿಮ್ಮ ಅಕ್ಷಯ್. ಸಾವ್ಕಾರ ಮಂದಿ, ಇವತ್ತು ನಾವು ಹೊಂಟೇವು ಮಲಂಗಡ್ ಪೋರ್ಟ್ಗೆ. ಇದು ಮಹಾರಾಷ್ಟ್ರದ ಥಾನೆ ಜಿಲ್ಲೆಯ ಮಾಥೇರಾನ್ ಬೆಟ್ಟದ ಶ್ರೇಣಿಯಲ್ಲಿ ಬರುವಂತಹ ಒಂದು ಬೆಟ್ಟದ ಕೋಟೆ ಆಗೈತೆ ರೀ. ಇದು ಕಲ್ಯಾಣದಿಂದ ಜಸ್ಟ್ 15 ಕಿಲೋಮೀಟರ್ದಾಗ ಐತೆ ನೋಡ್ರಿ. ಸಾವ್ಕಾರ ಮಂದಿಗೆಲ್ಲ ನಮಸ್ಕಾರ ರೀ. ನಾವು ಬಂದೇವಿ ಇವತ್ತು ಮಲಂಗಡ್ ಪೋರ್ಟ್ಗೆ. ಈ ಕೋಟೆಯನ್ನು 7ನೇ ಶತಮಾನದಲ್ಲಿ ಮೌರ್ಯ ವಂಶದ ನಳದೇವ ಶಿಲಾಹಾರ ರಾಜನು ಈ ಕೋಟೆಯನ್ನು ನಿರ್ಮಿಸಿದ್ದ. ಸಾವ್ಕಾರ ಮಂದಿ, ನಿಮ್ಗೆ ಹೇಳ್ಬೇಕಂದ್ರೆ ಬೆಟ್ಟದ ಶ್ರೇಣಿಯಿಂದ 7200 ಅಡಿ ಎತ್ತರದ ಗಿರಿ ದುರ್ಗವಾಗೈತ್ರಿ. ಇದನ್ನು ಶಿಲಾಹಾರ ರಾಜಕಾಲದಲ್ಲಿ ಇದನ್ನು ಬಲಪಡಿಸಲಾಗಿತ್ತು. ಮತ್ತು ಸುಮಾರು 3ರಿಂದ 5 ಗಂಟೆ ನಿಮಗೆ ಹತ್ತತ್ತು ನೋಡ್ರಪ್ಪ ಇಲ್ಲಿ ಮ್ಯಾಲೆ ಹೋಗ್ಬೇಕಂದ್ರೆ. ಯಾಕಂದ್ರೆ ಸುಮಾರು 2000ಕ್ಕಿಂತನೂ ಹೆಚ್ಚು ಮೆಟ್ಟಲುಗಳದಾವೆ ಇಲ್ಲಿ ಮ್ಯಾಲೆ ಹೋಗಕ್ಕೆ. ಮತ್ತು ಹೋಗುವಾಗ ನಿಮ್ಗೆ ಏನೈತೆ ಅಂದ್ರೆ ಹಾದಿ ಒಳಗೆ ನಿಮ್ಗೆ ಕಬ್ಬಿನ ಹಾಲಾಗಲಿ ಅಥವಾ ನಿಮಗೆ ಏನಾರ ತಿಂಡಿ ತಿನ್ನೋದಾಗಲಿ, ಚಾ ಕುಡಿಯೋದಾಗಲಿ, ನೀರು ವ್ಯವಸ್ಥೆ ಆಗಲಿ ಎಲ್ಲ ಏನೈತ್ರಿ ಸ್ಟೆಪ್ ಬೈ ಸ್ಟೆಪ್ ಅಂಗಡಿಗಳದವು. ಸೊ ನಿಮ್ಗೆ ಅಂಗಡಿಗಳು ಸಿಗ್ತಾವೆ. ಮತ್ತು ಅಂಗಡಿ ಜೊತೆಗೆ ನೀವು ತೊಗೊಂಡಿರೋ ಎಲ್ಲ ತಿಂಡಿಗಳನ್ನ ಕಸ್ಕೋಕೆ ಮಂಗ್ಯಗಳು ಸಿಗ್ತಾವೆ ನೋಡ್ರಪ್ಪ. ಇದರ ನಂತರ ಇದನ್ನು ಬಹುಮನಿ ಸುಲ್ತಾನರು ಮತ್ತು ಮರಾಠರ ನಿಯಂತ್ರಣದಲ್ಲಿತ್ತು. ಅದಾದಕೂಲೆ ಬ್ರಿಟಿಷರು ಇದನ್ನು ವಶಪಡಿಸೋಕ್ಕೂ ಸಲುವಾಗಿ ತುಂಬ ಶ್ರಮ ಪಟ್ಟಿದ್ರು. ಸಾವ್ಕಾರ ಮಂದಿ, ಇದೊಂದು ಹಿಂದೂ ಮತ್ತು ಮುಸ್ಲಿಂ ಸೌಹಾರ್ದ ಕೇಂದ್ರವಾಗೈತಿ. ಯಾಕಂದ್ರೆ ನಿಮ್ಗೆ ಮ್ಯಾಲೆ ಹೋಗ್ತಿದ್ದಂಗೆ ಹಾಜಿ ಮಲಂಗ್ ದರ್ಗಾನೂ ಸಿಗ್ತೈತಿ. ಆಮೇಲೆ ನಿಮಗೆ ದುರ್ಗಾ ಮಾತಾ ಮಂದಿರನೂ ಸಿಗ್ತೈತಿ. ಮತ್ತು ಒಂದು ವಿಶೇಷವಾದ ಶಿವಲಿಂಗನೂ ಐತಿ. ಆ ಶಿವಲಿಂಗ ಅಂತೂ ನೋಡೋಕೆ ಭಾಳ ಜಬರ್ದಸ್ತ್ ಐತಿ ನೋಡ್ರಪ್ಪ ಸಾವ್ಕಾರ ಮಂದಿ. ಸಾವ್ಕಾರ ಮಂದಿ, ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕಲ್ ಟ್ರೈನ್ ಫೆಸಿಲಿಟಿನೂ ಸಿಗ್ತೈತಿ ಮ್ಯಾಲೆ ಹೋಗೋಕೆ. ಬಿಕಾಸ್ ಇದು 7 ಕಿಲೋಮೀಟರ್ ಟ್ರೆಕ್ಕಿಂಗ್ ಐತಿ. ಸೊ ನಮ್ಗೆ ಐಡಿಯಾ ಇಲ್ದಿದ್ದಕ್ಕೆ ನಾವು ಹಂಗೆ ಹೋಗಿದ್ದು ರೀ. ಅದ್ರ ಸಲುವಾಗಿ ನಮಗೆ ಪೂರ ಮ್ಯಾಲೆ ಹೋಗೋಕೆ ಆಗಲಿಲ್ಲ. ಮಠ ಮಧ್ಯಾಹ್ನ ಆದರೂ ಕ್ಲೈಮೇಟರೇ ಮಸ್ತ್ ಇತ್ತು. ಆದ್ರೆ ನಾವು ಸುಸ್ತಾಗಿದ್ದು ನೋಡ್ರಪ್ಪ. ಯಾಕಂದ್ರೆ ಹೋಗುವಾಗ ಅಷ್ಟು ಕೆಟ್ಟ ತ್ರಾಸ ಆಗ್ತೈತಿ. ಯಾಕಂದ್ರೆ ಸ್ಟೆಪ್ಸ್ ಏನದವಲ್ಲ, ಹಳಿ ಕಾಲದವರು ತಮ್ಮ ಇದ್ರ ಪ್ರಕಾರ ಸ್ಟೆಪ್ಸ್ ಮಾಡಿದರು. ಮ್ಯಾಲೆ ಹೋಗ್ತಿದ್ದಂಗೆ ದೊಡ್ಡದು ಸ್ಟೆಪ್ಸ್ ಬರೋಂಥ ಭಾಳ ತ್ರಾಸ ಆಗ್ತೈತ್ರಪ್ಪ ಸಾವ್ಕಾರ ಮಂದಿ. ಏನು ಬರ್ತಾ ಕೊಡ. ಮತ್ತೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ, ನಿಮ್ಗೆ ಮ್ಯಾಲೆ ಹೋಗ್ತಿದ್ದಂಗೆ ಕ್ಲೈಮೇಟ್ ಭಾಳ ಭಾರಿ ಸಿಗ್ತೈತೆ ನೋಡ್ರಿ. ಒಟ್ಟು ನಿಮಗೆ ಅನಿಸ್ತತಿ ಮನಸ್ಸು ಸಮಾಧಾನ ಆಗ್ತೈತಿ. ನಿಖಿತಾ, ಇನ್ನೊಂದು ಪೋರ್ಟ್ ಎಲ್ಲಿ ಹೋಗೋಣಂತೇನು ಹೊರಗೆ ಯಾಕೆ ನಡಿಲ್ಲ. ನಮಗೆ ಐಡಿಯಾ ಇಲ್ದಿದ್ದಕ್ಕೆ ನಾವು ಈಗ ಬರ್ತೈತಿ ಅಂಥೇಳಿ ಹಂಗೆ ಹತ್ಕೊಂಡು ಹೊಂಟೇವ್ರಿ ಮ್ಯಾಲೆ. ಇನ್ನತ್ತಕ್ಕ ನಮಗೆ ಫೋಟೋ ಸಿಗುವತ್ತಾಗಿತ್ತು ನೋಡ್ರಿ. ನೋಡ್ರಿ, ಟ್ರೆಕ್ಕಿಂಗಿಂತ ಹೆಚ್ಚು ಇಲ್ಲಿ ನಮಗೆ ಚಿಂತೆ ಹತ್ತಿತ್ತು ಮಂಗ್ಯಗಳ್ದ. ಯಾಕಂದ್ರೆ ಕೈಯಾಗಿನ ಬಾಟಲ್ಲ ಮತ್ತು ಮೊಬೈಲ್ ನೋಡಿ ಜೊಕ್ಕಾಕ ಕಾಕಾಗಳು ಜಿಗ್ ಓಡಿ ಬರತ್ತಿರು. ಅದ್ರ ಸಲುವಾಗಿ ಫುಲ್ ಟೆನ್ಷನ್ಲಿ ಅರ್ಧ ನನಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಮತ್ತು ನೋಡ್ರಿ, ಇಲ್ಲಿ ಕೆಳಗಿಂದ್ರೆ ಅದೇನು ಕಾಣ್ತೈತಿರಲ್ಲ, ಅಲ್ಲಿಂದನೇ ಎಲೆಕ್ಟ್ರಿಕಲ್ ಟ್ರೈನ್ ಪ್ರೊವೈಡ್ ಮಾಡ್ತಾರೆ. ಎನರ್ಜಿ ಸಲುವಾಗಿ ನಾವು ಫಸ್ಟ್ ಕ್ಲಾಸ್ ಕಬ್ನಾಲ್ ಕುಡಿದ್ಬಿಟ್ಟು ಇನ್ನೇನು ಮತ್ತೆ ಮ್ಯಾಲೆ ಏರಕ್ಕೆ ಚಾಲೂ ಮಾಡಿದ್ರು ನೋಡ್ರಪ್ಪ. ಮ್ಯಾಲೆ ಹೋಗ್ತಿದ್ದಂಗೆ ಕೆಳಗೆ ನೋಡ್ರಿ ನಮಗೆ ಅನಿಸ್ತಿತ್ತು ನಾವು ಇಷ್ಟು ಮ್ಯಾಲೆ ಹತ್ತಿ ಬಂದು ಅಂತ. ದೂರಿಂದ ನೋಡ್ತಿದ್ದು ರೀ ಪೋರ್ಟ್ ನಮಗೆ ಕಾಣ್ತಿತ್ತು. ಇನ್ನೇನು ಸ್ವಲ್ಪ ಅಂತೇಳಿ ಹಂಗೆ ಹತ್ತಕತ್ತಿದ್ದು ರೀ. ಹತ್ಕೊಂತ ನಾ ಅಂತೂ ಫುಲ್ ಡಿಸೈಡ್ ಮಾಡಿಬಿಟ್ಟಿನಿ. ಬಿಕಾಸ್ ಪೂರಾ ಅಂತೂ ನನಗೆ ಮ್ಯಾಲೆ ಹತ್ತಕ್ಕೆ ಆಗಂಗಿಲ್ಲ. ನಾ ಫಸ್ಟ್ ಪಾಯಿಂಟ್ ತಕ್ಕ ಹೋಗಿಬಿಟ್ಟು ಶಿವಲಿಂಗದ ದರ್ಶನ ತೊಗೊಂಡು ಕೆಳಗೆ ಬಂದುಬಿಡ್ತನು. ನನ್ನ ಮನಸ್ಸಿನಾಗ ಹಿಂಗೆ ನಡೆದಿತ್ತು. ನನ್ನ ಹೆಂಡತಿ ಮೋತಿ ನೋಡಿ ಆಕೆ ಕೇಳಿದ್ರು. ಆಕೆ ನನಗಿಂತ ಪೈಲಾ ರೆಡಿ ಆಗಿಬಿಟ್ಟಳು. ನಡಿ ಯಾವಾಗ ಕೆಳಗೆ ಹೋಗ್ತಿ ಅಂತ ಪರಿಸ್ಥಿತಿ ಆಗಿಬಿಟ್ಟಿತ್ತು ನೋಡ್ರಿ ಇಬ್ಬರು ಮಂದಿದ. ಅಂತೂ ಇಂತೀವಿ ಸಾವ್ಕಾರ ಮಂದಿ ಫಸ್ಟ್ ಪಾಯಿಂಟ್ ಬಂದೋರಿ ದೇವ್ರ ದರ್ಶನ ತಗೋಕೆ. ಅಲ್ಲಿ ನಾವು ಬೆಲ್ ಹೊಡೆದ ದೇವ್ರಿಗೆ ನಮಸ್ಕಾರ ಮಾಡಿ ದುರ್ಗಾ ಮಾತಾ ಮಂದಿರ ನೋಡಿ ಆಮೇಲೆ ಬಂದೂರಿ ಶಿವಲಿಂಗ ಅಂತೂ ನೋಡೋಕೆ ಭಾಳ ಜಬರ್ದಸ್ತ್ ಇತ್ತು ನೋಡ್ರಪ್ಪ ಸಾವ್ಕಾರ ಮಂದಿ. ನಮಗಂತೂ ಇಲ್ಲಿಗೆ ಸಾಕಾಗಿತ್ತು ರೀ. ಅದಕ್ಕೆ ಮುಂದೆ ಹೋಗಲಿಲ್ಲ ನಾವು. ಪಟ ಕೆಳಗೆ ಬಂದು ಆಮೇಲೆ ಬಂದ ಮೇಲೆ ಫುಲ್ ಹೊಟ್ಟೆ ಹಸು ಆಗಿತ್ತು ನೋಡ್ರಪ್ಪ. ಅಲ್ಲೇ ಮೌರ್ಯ ಮಿಸಳು ಅಂತ ಐತಿ. ಇಲ್ಲಿ ಫಸ್ಟ್ ಕ್ಲಾಸ್ ಅನ್ಲಿಮಿಟೆಡ್ ಮಿಸಳು ಸಿಗ್ತೈತೆ ರೀ. ಮಿಸಳ ಪಾವ್ ಭಾಜಿ ಹೊಡೆದ ನಾವೊಂದು ಇನ್ನೇನಪ್ಪ ಇವತ್ತಿನ ಕಾಕ ಮನೆಗೆ ಹೋಗಿ ಹಾಸಿಗೆ ಮೇಲೆ ಮಕ್ಕೊಂಡ್ರೆ ಸಾಕಾಗಿತ್ತು ನೋಡ್ರಿ. ಸಾಕಾಗಿತ್ತು ಅಂಥೇಳಿ ಬಡ ಮಿಸಳು ತಿಂದ ಮನೆ ಕಡೆ ನಡೆದು ರೀ. ಮನೆಗೆ ಬರ್ತಿದ್ದಂಗೆ ಸಾವ್ಕಾರ ಮಂದಿ ಇಷ್ಟು ಕೆಟ್ಟ ಪರಿಸ್ಥಿತಿ ಆಗೈತಿರಲ್ಲ. ಬಿಕಾಸ್ ಅನ್ಪ್ಲ್ಯಾನ್ಡ್ ಮಠ ಮಧ್ಯಾಹ್ನ ಬಿಸಿಲಾಗಿ ಬಂದಿದ್ದು ನಾವು.
ಫುಲ್ಲು ಸುಸ್ತಾಗೈತ್ರಪ್ಪ. ಮನೆಗೆ ಬಂದು ಇನ್ನೇನು ಮಲ್ಕೊಂಡ್ರೆ ಮರನೇ ದಿವಸ ತನಕ ಹೇಳೋದಿಲ್ಲ ಅಂತ ಪ್ಲ್ಯಾನ್ ಆಗೈತೆ ನೋಡಿರಿ. ಆ ಥರ ಪರಿಸ್ಥಿತಿ ಆಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ಏನೈತೆ ಅಂದ್ರೆ ಸಾವ್ಕಾರ ಮಂದಿ ನಾವು ಎಲ್ಲರೂ ಈ ಥರ ಟ್ರೆಕ್ಕಿಗೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿ ಕರೆಕ್ಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತೀವಿ. ಸೊ ವಿಡಿಯೋನು ಭಾಳ ಭಾರಿ ಪರ್ಫೆಕ್ಟ್ ಆಗ್ತದೆ. ಈಗೂ ಏನು ಪ್ರಾಬ್ಲಮ್ ಆಗಲಿಲ್ಲ, ನಾವು ಆಲ್ಮೋಸ್ಟ್ 1 ಪಾಯಿಂಟ್ವರೆಗೂ ರೀಚ್ ಆಗಿದ್ದು. ಬಟ್ ನನಗಿನ್ನೂ ಆಸೆ ಇತ್ತು, ಇನ್ನೂ ಪೂರ್ಣ ಮ್ಯಾಲೆ ಹೋಗ್ಬಿಟ್ಟು ನಾವು ಪೂರ ಎಲ್ಲ ನೋಡ್ಬೇಕಂತೇಳಿ. ಈ ಸಲ ಆಗಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ವಿ ವಿಲ್ ಡೆಫಿನೆಟ್ಲಿ ಡೂ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಜೈ ಕರ್ನಾಟಕ.